ಇಷ್ಟು ದಿನ ಈ ಚಾನಲಲ್ಲಿ ಯಾವುದಾದ್ರೂ ಒಂದು ರಾಜಕೀಯವಾದಂಥ ವಿಚಾರದ ಬಗ್ಗೆ ನೋಡ್ತಾ ಇದ್ರಿ ಅಥವಾ ಜಿಯೋ ಪಾಲಿಟಿಕ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾನು ಇದರಲ್ಲಿ ಹೇಳ್ತಾ ಇದ್ದೆ, ನೀವು ಕೇಳ್ತಾ ಇದ್ರಿ. ಆದರೆ ಇವತ್ತು ಯಾವ ರಾಜಕೀಯ ವಿಚಾರನೂ ಅಲ್ಲ, ಯಾವ ಒಂದು ಪೊಲಿಟಿಕಲ್ ಅಥವಾ ಜಿಯೋ ಪಾಲಿಟಿಕ್ಸ್ ಏನೂ ಅಲ್ಲವೇ ಅಲ್ಲ. ಸೊ ವಿಚಾರ ತುಂಬ ಚೆನ್ನಾಗಿದೆ. ಒಂಥರ ಕೇಳ್ತಾ ಇತ್ತು ಅಂತಂದರೆ ನಮಗೆ ಒಂಥರ ಖುಷಿ ಆಗುತ್ತೆ. ಅಟ್ಲೀಸ್ಟು ಈ ಭ್ರಷ್ಟಾಚಾರ ಅದು ಇದು ಈ ಸಿಸ್ಟಮ್ ಬಗ್ಗೆ ಮಾತಾಡಿ ಸಾಕಾಗ್ಬಿಟ್ಟಿದೆ. ಒಂದು ಒಳ್ಳೆ ಅದ್ಭುತವಾದ ಸ್ಟೋರಿನ ನಾನು ನಿಮ್ಗೆ ಹೇಳ್ತೀನಿ. ಒಂದು ಭಾರತದ ಸ್ಟ್ರೀಟ್ ಡಾಗ್, ಇಲ್ಲಿ ಬೀದಿ ನಾಯಿ ಅಂತ ಕರಿತೀವಲ್ಲ, ಆ ಬೀದಿ ನಾಯಿ ಇಡೀ ವಿಶ್ವದಾದ್ಯಂತ ಇವತ್ತು ನ್ಯೂಸ್ ಆಗ್ತಿದೆ. ಒಂದು ಭಾರತದ ಬೀದಿ ನಾಯಿ ಇವತ್ತು ಅಮೇರಿಕಾದಲ್ಲಿ ರೆಡ್ ಕಾರ್ಪೆಟ್ ಹಾಕ್ಕೊಂಡು ಅಲ್ಲಿಯ ಜನಗಳ ಹತ್ರ ವೆಲ್ಕಮ್ ಮಾಡಿಸ್ಕೊತಾ ಇದೆ ಅಂತಂದರೆ ಆ ನಾಯಿ ಏನು ಮಾಡಿರ್ಬೋದು, ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಯಾರು ಹೊಸಬರಾಗಿತ್ತು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಬೀದಿ ನಾಯಿಗಳು ಅಂತಂದರೆ ಏನು ಅನ್ಕೋತೀವಿ, ಭಯ ಆಗತ್ತೆ ಅಥವಾ ನಿರ್ಲಕ್ಷ್ಯ ತೋರ್ತೀವಿ ಅಥವಾ ಕೆಲವೊಂದ್ಸಲ ಕೋಪನೂ ಕೂಡ ಮಾಡ್ಕೊತೀವಿ. ಆದರೆ ನಾಯಿ ಅನ್ನೋದು ಯಾವುದೇ ರೀತಿ ಪ್ರತಿಫಲ ಬೇಡದೆ ಪ್ರೀತಿ ಕೊಡುವಂಥ ಒಂದು ಪುಟಾಣಿ ಜೀವ ಅದು. ಇವತ್ತು ನಾನು ಹೇಳಂತ ಕತೆ ಯಾವುದೋ ಒಂದು ಶ್ರೀಮಂತ ಮನೆಯ ಪೆಟ್ ನಾಯಿಯ ಕತೆ ಅಲ್ಲ, ಇದು ಭಾರತದ ಒಂದು ಬೀದಿ ನಾಯಿಯ ಕತೆ. ಇದು 3700 ಕಿಲೋಮೀಟ್ರು ನಡ್ಕೊಂಡೆ ಜಗತ್ತಿಗೆ ಶಾಂತಿಯ ಸಂದೇಶವನ್ನು ಕೊಟ್ಟಂಥ ಒಂದು ನಾಯಿಯ ಕತೆ ಇದು. ಆ ನಾಯಿ ಹೆಸರೇ ಅಲೋಕ ಅಂತ. ಬೌದ್ಧ ಧರ್ಮ ನಮಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರಂಗೆ ಶಾಂತಿನ ಪ್ರೀತಿ ಮಾಡೋಂಥ ಒಂದು ಅತ್ಯದ್ಭುತವಾದಂಥ ಒಂದು ಧರ್ಮ. ಸೊ ಆಸೆ ದುಃಖಕ್ಕೆ ಮೂಲ ಅಂತಂದ್ಬಿಟ್ಟು ಆಸೆನೆಲ್ಲ ತೊರೆದು ದಯೆನೇ ಜೀವನ ಅಂತಂದ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಬೌದ್ಧ ಸನ್ಯಾಸಿಗಳು ನಾವು ಸ್ಪಿಟಿ ರೈಡು ಅಲ್ಲೆಲ್ಲ ಹೋದಾಗ ನೋಡಿರ್ತೀವಿ, ಪಾಪ ಎಷ್ಟೊಂದು ಪೀಸ್ ಆಗಿ ಅವ್ರದ್ದೇ ಆದ ಒಂದು ಇದರಲ್ಲಿ ಅವ್ರು ಕೂತಿರ್ತಾರೆ. ಅವರು ನೋಡ್ತಿದ್ದಂಗೆ ಕೈ ಎತ್ತಿ ನಾವು ಮುಗಿಬೇಕು ಅಂತ ಅನ್ಸುತ್ತೆ. ಸೊ ಇದೆಲ್ಲ ಯಾಕೆ ಹಂಗೆ ಅನ್ಸುತ್ತೆ ಅಂತ ಹೇಳೋದಾದ್ರೆ, ಅವರು ಪ್ರತಿ ವರ್ಷನೂ ಕೂಡ ಶಾಂತಿನ ಪ್ರಮೋಟ್ ಮಾಡೋಂಥ ಕೆಲಸನ ಅದ್ಭುತವಾಗಿ ಮಾಡ್ತಾರೆ. ಇವರ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಶಾಂತಿ ನಡಿಗೆಗಳನ್ನ ಮಾಡೋದ್ರಿಂದ ದೇಶ ವಿದೇಶಗಳಲ್ಲಿ ನಡೀತಕ್ಕಂಥ ಯುದ್ಧ, ದ್ವೇಷ, ಹಿಂಸೆಗೆ ವಿರೋಧನ ವ್ಯಕ್ತಪಡಿಸೋಂಥದ್ದಾಗಿರುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿ ಘೋಷಣೆಗಳನ್ನು ಕೂಗಲ್ಲ ಅಥವಾ ಯಾವುದಾದ್ರೂ ಒಂದು ದೊಡ್ಡ ಭಾಷಣಗಳನ್ನು ಮಾಡಿ ಜನಗಳನ್ನು ಸೇರಿಸಲ್ಲ. ಬದಲಾಗಿ ಮೌನದಿಂದ ನಡೆಯುವಂಥ ಒಂದು ಅವರು ಶಾಂತಿಯ ಸಂದೇಶವನ್ನು ದೇಶಕ್ಕೆ ಸಾರಬೇಕು ಅಂತಂದ್ಬಿಟ್ಟು ಮಾಡ್ತಾ ಇರ್ತಾರೆ. ಸೊ ಈಗ ಎಕ್ಸಾಕ್ಟ್ ಆಗಿ ಅಮೇರಿಕಾದಲ್ಲಿ ಟೋಟಲ್ 3700 ಕಿಲೋಮೀಟ್ರು ಈ ಥರದ ಶಾಂತಿಯ ಯಾತ್ರೆನ 19 ಬೌದ್ಧ ಸನ್ಯಾಸಿಗಳು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಇದೇ ರೀತಿನೇ ಒಂದು ಶಾಂತಿ ಯಾತ್ರೆನ 2022ರಲ್ಲಿ ಭಾರತದಲ್ಲಿ ಕೈಗೊಂಡಿರ್ತಾರೆ. ಆ ಟೈಮಲ್ಲಿ ಭಾರತದಲ್ಲಿ ಸಿಕ್ಕಂತ ಒಂದು ಸಣ್ಣ ಒಂದು ನಾಯಿನೇ ಈ ಅಲೋಕ. ಈ ಬೌದ್ಧ ಸನ್ಯಾಸಿಗಳು ಯಾರಪ್ಪ ಅಂತಂದ್ರೆ, ತೆರವಾದ ಬೌದ್ಧ ಸಂಪ್ರದಾಯದ ಭಿಕ್ಷುಕರು ಅಥವಾ ಸನ್ಯಾಸಿಗಳು ಅಂತ ಕೂಡ ಕರಿಬೋದು. ಇವರು ಒಂದು ದೇಶದವರಲ್ಲ. ಇವರಲ್ಲಿ ಅಮೇರಿಕಾದವ್ರು ಇರ್ತಾರೆ, ವಿಯಟ್ನಾಂ ಅವ್ರು ಇರ್ತಾರೆ, ಲಾವೋಸ್ ಅವ್ರು ಇರ್ತಾರೆ, ಥೈಲ್ಯಾಂಡ್ ಅವ್ರು ಇರ್ತಾರೆ. ಬೇರೆ ಬೇರೆ ದೇಶಗಳಿಂದ ಬಂದು ಅವರೆಲ್ಲರೂ ಕೂಡ ಒಂದು ಜಾಗದಲ್ಲಿ ನೆಲೆಸಿ ಈ ಥರ ಸನ್ಯಾಸಿಗಳಾಗಿ ಅಥವಾ ಬೌದ್ಧ ಭಿಕ್ಷುಕರುಗಳಾಗಿ ಇವರು ಜೀವನನ ಸಾಗಿಸ್ತಾ ಇರ್ತಾರೆ. ಇವರು ಇವಾಗ ಎಕ್ಸಾಕ್ಟ್ ಆಗಿ ಒಂದು ಯಾತ್ರೆನ ಮಾಡ್ತಾ ಇದ್ದಾರೆ. ಅದು ಅಮೇರಿಕಾದಲ್ಲಿ 3700 ಕಿಲೋಮೀಟ್ರ್ ದೊಡ್ಡ ಶಾಂತಿ ಯಾತ್ರೆ. ಈ ಯಾತ್ರೆಯ ಪ್ರಮುಖ ಕೇಂದ್ರ ಯಾವುದಪ್ಪ ಅಂತಂದ್ರೆ, ಅಮೇರಿಕಾದ ಟೆಕ್ಸಾಸ್ ರಾಜ್ಯದ ಫೋರ್ಟ್ ವರ್ತ್ ನಗರದಲ್ಲಿ ಇವರ ಒಂದು ವಿಶೇಷ ಕೇಂದ್ರ ಅಂತಾನೆ ಹೇಳ್ಬೋದು. ಒಂದು ಧ್ಯಾನ ಕೇಂದ್ರ ಅಂತ ಇಟ್ಕೊಳ್ಳಿ, ಆ ಥರದ್ದೊಂದನ್ನು ಮಾಡ್ಕೊಂಡಿದ್ದಾರೆ. ಈ ಶಾಂತಿ ಯಾತ್ರೆಗೆ ಟೋಟಲ್ 19 ಬೌದ್ಧ ಸನ್ಯಾಸಿಗಳು ಸೇರ್ಕೊಂಡಿದ್ದಾರೆ. ಅವ್ರದ್ದು ಏನಪ್ಪ ಅಂತಂದರೆ, ಒಂದೇ ಒಂದು ಶಾಂತಿ ಎಲ್ಲ ಜೀವಗಳಿಗೂ ಸಿಗಬೇಕು ಅಂತ. ಹಾಗಾದರೆ ಈ ಅಲೋಕ ಇವ್ರಿಗೆ ಯಾವಾಗ ಸಿಕ್ತಾ, ಎಲ್ಲಿ ಸಿಕ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಈ ಅಲೋಕ ಅನ್ನೋದು ಭಾರತದ ಒಂದು ಸಾಮಾನ್ಯವಾದಂಥ ಬೀದಿ ನಾಯಿ. ಈ ಬೌದ್ಧ ಸನ್ಯಾಸಿಗಳು ಒಂದ್ಸಲ ಶಾಂತಿ ಪಾದಯಾತ್ರೆನ ಭಾರತದಲ್ಲಿ ಮಾಡ್ತಾ ಇದ್ದಂಥ ಟೈಮಲ್ಲಿ ಮೊದಲ ಬಾರಿಗೆ ಅವರ ಹಿಂದಕ್ಕೆ ಇವಳು ಹೋಗ್ತಾಳೆ. ಹೆಂಗಾಗತ್ತೆ ಅಂತಂದರೆ, 1 ದಿನ 2 ದಿನ 3 ದಿನ ಹಿಂಗೆ ನೋಡ್ತಾನೆ ಇರ್ತಾರೆ. ಅವಳನ್ನು ಯಾರು ಕರೆಯಲ್ಲ, ಅವಳನ್ನು ಯಾರು ಆಹಾರ ಕೊಟ್ಟು ಒತ್ತಾಯ ಮಾಡಲ್ಲ, ಇದೆಲ್ಲ ಅವರೇ ಹೇಳ್ಕೊಂಡಿರೋದು. ಆದರೆ ಅಲೋಕ ಏನು ಮಾಡ್ತಾಳೆ, ಈ ಬೌದ್ಧ ಸನ್ಯಾಸಿಗಳು ಏನು ಹೋಗ್ತಾ ಇರ್ತಾರೋ ಅವ್ರ ಜೊತೆನೇ ಸೇರ್ಕೊಂಡ್ಬಿಡ್ತಾಳೆ. ಅದನ್ನು ಯಾರು ಕೂಡ ಅಲ್ಲಿ ಅವರು ಓಡಿಸೋದು ಇಲ್ಲ, ಕಡೆಗಣಿಸೋದು ಇಲ್ಲ. ಅವ್ರ ಪಾಡಿಗೆ ಅವ್ರು ಅದು ಬರ್ತಾ ಇರುತ್ತೆ ಅಂತಂದ್ಬಿಟ್ಟು ಇವರು ಪಾಡಿಗೆ ಇವ್ರು ಹೋಗ್ತಾ ಇರ್ತಾರೆ, ಆ ಕಡೆ ಅಲೋಕನೂ ಕೂಡ ಬರ್ತಾ ಇರ್ತಾಳೆ. ಆದರೆ ಹೋಗ್ತಾ ಗೊತ್ತಾಗಲಿಲ್ಲ ಈ ಅಲೋಕ ಶಾಂತಿ ಯಾತ್ರೆಯ ಒಂದು ಭಾಗವಾಗ್ತಾಳೆ ಅಂತ. ಆವಾಗ ಬೌದ್ಧ ಧರ್ಮದ ಈ ಸನ್ಯಾಸಿಗಳು ಅದನ್ನು ನೋಡಿ ಅದಕ್ಕೆ ಓಕೆ ಇದೇನೋ ಒಂದು ಹೇಳಕ್ಕೆ ಹೋಗ್ತಾ ಇದೆ, ಇದು ಸಾಮಾನ್ಯವಾದಂಥ ನಾಯಿ ಅಲ್ಲ ಅಂತಂದ್ಬಿಟ್ಟು ಅದನ್ನು ಅವರ ಜರ್ನಿ ಜೊತೆನೆ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ. ಭಾರತದಿಂದ ಅಮೇರಿಕಕ್ಕೆ ಹೆಂಗಪ್ಪ ತಗೊಂಡು ಹೋದ್ರು ಅಂತಂದರೆ, ಅವರು ಆಲ್ಮೋಸ್ಟು ಈ ಒಂದು ಭಾರತದ ಯಾತ್ರೆ ಮಾಡಬೇಕಾದ್ರೆ ಒಂದು 100 ದಿನಕ್ಕಿಂತನೂ ಹೆಚ್ಚು ದಿನ ಈ ಅಲೋಕ
ಇವ್ರುಗಳ ಜೊತೆನೇ ಹೋಗಿರೋದ್ರಿಂದ ಪಾಪ ಅವ್ರಿಗೆ ಬಿಟ್ಟು ಹೋಗೋಕ್ಕೆ ಮನಸ್ಸಾಗಿಲ್ಲ. ನಮ್ಮ ಜೊತೆನೇ ಬರ್ತಿದೆಯಲ್ಲ, ಇದನ್ನು ಹೆಂಗಾದರೂ ಮಾಡಿ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ಆ ಆಕ್ಸಿಡೆಂಟ್ ಆ ಟೈಮಲ್ಲೂ ಕೂಡ ಇದಕ್ಕೆ ಚಿಕಿತ್ಸೆನ ಕೊಡಿಸಿ, ಆಹಾರನ ಕೊಟ್ಟು, ಕಾಳಜಿನ ವಹಿಸ್ಕೊಂಡು ಈ ಸನ್ಯಾಸಿಗಳು ಅವ್ರ ಜೊತೆಗೇ ಇಟ್ಕೋತಾರೆ. ಮತ್ತು ಆ ಸನ್ಯಾಸಿ ಕುಟುಂಬದ ಒಂದು ಭಾಗವಾಗಿ ಇವಳನ್ನು ಇಟ್ಕೋತಾರೆ. ಆ್ಯಂಡ್ ಜೊತೆಗೆ ಎಲ್ಲ ಲೀಗಲಿಟಿ ಎಲ್ಲ ಮಾಡ್ಕೊಂಡೇ ಅವಳನ್ನು ಹೊರದೇಶಕ್ಕೂ ಕೂಡ ಕರ್ಕೊಂಡು ಹೋಗ್ತಾರಂತೆ. ನೋಡಿ, ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಇಡೀ ದೊಡ್ಡ ದೊಡ್ಡ ನ್ಯೂಸಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಈ ಅಲೋಕಳದೇ ನ್ಯೂಸು. ಸೊ ಅದನ್ನು ತಗೊಂಡೋಗ್ಬೇಕಾದ್ರೆ ನಾರ್ಮಲಾಗಿ ತಗೊಂಡೋಗ್ಲಿಲ್ಲ. ಇಲ್ಲಿಂದ ಈಗ ಅಮೇರಿಕದಲ್ಲಿ ವಾಕ್ ಫಾರ್ ಪೀಸ್ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ತಗೊಂಡೋಗ್ಬೇಕು ಅಂತಂದರೆ ಅದಕ್ಕೆ ವೈದ್ಯಕೀಯ ತಪಾಸಣೆ ಮಾಡ್ತಾರೆ, ಆರೋಗ್ಯ ಪ್ರಮಾಣ ಪತ್ರ ಇರಬೇಕು, ಕಾನೂನು ಪ್ರಕ್ರಿಯೆಗಳನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕು. ಯಾಕೆಂತಂದರೆ ದೇಶದಿಂದ ದೇಶಕ್ಕೆ ಹೋಗ್ಬೇಕಾದ್ರೆ ಒಂದು ಪ್ರಾಣಿನ ಸಾಕ್ಸೋದಿದೆಯಲ್ಲ, ಅದು ತುಂಬ ಕಷ್ಟ. ಮನುಷ್ಯ ನಾವು ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು, ಆದರೆ ಒಂದು ಪ್ರಾಣಿನ ತಗೊಂಡೋಗೋಂಥದ್ದು ತುಂಬ ಅಂತಂದರೆ ತುಂಬ ರಿಸ್ಕ್ ಇದೆ. ಅಂದರೆ ಪ್ರಾಣಿ ಮುಖಾಂತರ ಯಾವುದಾದ್ರೂ ರೋಗಗಳ ಹರಡ್ಬೋದು ದೇಶಕ್ಕೆ ಅನ್ನೋ ಒಂದು ಉದ್ದೇಶಕ್ಕೆ, ಅಥವಾ ದೇಶದ ಭದ್ರತಾ ದೃಷ್ಟಿನಲ್ಲಿ ಪ್ರಾಣಿಗಳನ್ನು ಅಲೋ ಮಾಡಲ್ಲ. ಅಂದರೆ ನ್ಯಾಚುರಲ್ಲಾಗಿ ಹೋಗೋದು ಓಕೆ, ಬಟ್ ಮನುಷ್ಯ ಕರ್ಕೊಂಡು ಹೋಗ್ತಾನಲ್ಲ, ಆ ಪ್ರಾಣಿಗಳಿಗೆ ಅಷ್ಟು ಸುಲಭಕ್ಕೆ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ಅಂತಲೇ ತುಂಬ ದೊಡ್ಡ ಕಾನೂನು ಪ್ರೋಸೆಸ್ ಇದೆ. ಅದನ್ನೆಲ್ಲ ಪೂರೈಸ್ಕೊಂಡು ಆದಮೇಲೆ ಅಲೋಕನನ್ನು ಈ ಬುದ್ಧ ಸನ್ಯಾಸಿಗಳು ಅಮೇರಿಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು ಒಂದು ಟೂರಿಸಮ್ ಮಾಡ್ಕೊಬರಕ್ಕೆ ಹೋಗಲ್ಲ, ಅಥವಾ ಒಂದು ತೋರ್ಪಡಿಕೆಗೋಸ್ಕರ ಅಲ್ಲ. ದೇವರು ಅವಳನ್ನು ಸೃಷ್ಟಿ ಮಾಡಿರೋದು ಈ ಪಾದಯಾತ್ರದ ಒಂದು ಭಾಗವಾಗಿ ಅವಳಿರಬೇಕು ಅಂತ. ಅದನ್ನು ಮನಗಂಡಂಥ ಈ ಬೌದ್ಧ ಸನ್ಯಾಸಿಗಳೇ ಅದನ್ನು ಕರ್ಕೊಂಡು ಹೋಗಿತ್ತು. ಇಷ್ಟೊತ್ತಿಂದ ನಾನು ಹೇಳ್ತಾ ಇದ್ದೆ ನಿಮಗೆ, ಅಮೇರಿಕಾದಲ್ಲಿ ಈ ವಾಕ್ ಫಾರ್ ಪೀಸ್ ಅಥವಾ ಏನು ಶಾಂತಿ ಪಾದಯಾತ್ರೆ ಅನ್ನೋದು ನಡೀತಾ ಇದೆಯೋ, ಸೊ ಅದ್ರ ಬಗ್ಗೆ ಡೀಟೇಲ್ ಆದಂಥ ವಿಚಾರನ ಹೇಳ್ತೀನಿ. ಅಕ್ಟೋಬರ್ 2025 ಫೋರ್ಟ್ ವರ್ತ್ ಅಂದರೆ ಟೆಕ್ಸಾಸ್ ಅಂತ ಏನು ನಾವು ಕರಿತೀವಲ್ಲ ಅಮೇರಿಕಾದಲ್ಲಿ, ಅಲ್ಲಿಂದ ಈ ಒಂದು ಶಾಂತಿ ಯಾತ್ರೆ ಆರಂಭ ಆಗುತ್ತೆ. ಸೊ ಹೆಂಗೆ ಹೋಗುತ್ತೆ ಅಂತಂದರೆ ಟೆಕ್ಸಾಸು, ಲೂಸಿಯಾನಾ, ಮಿಸ್ಸಿಸಿಪ್ಪಿ, ಅಲಬಾಮಾ, ಜಾರ್ಜಿಯಾ, ಸೌತ್ ಕಲೋರಿಯಾ, ನಾರ್ತ್ ಕಲೋರಿಯಾ, ವರ್ಜಿನಿಯಾ, ಮೇರಿಲ್ಯಾಂಡ್, ಅಂತಿಮವಾಗಿ ವಾಷಿಂಗ್ಟನ್ DC ಈ ಒಂದು ವಾಕ್ ಫಾರ್ ಪೀಸ್ ಅನ್ನೋದು ಮುಕ್ತಾಯ ಆಗ್ತಾಯಿದೆ. ಟೋಟಲ್ 3007 ಕಿಲೋಮೀಟ್ರ್ ಜರ್ನಿನಲ್ಲಿ. ಸೊ ಈ ಅಲೋಕನಿಗೆ ಏನಾಗಿದೆ ಅಂತಂದರೆ, ಕೆಲವೊಂದು ಕಡೆ ಅಲ್ಲಿದ್ದಾಗಲೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಜೊತೆಗೆ ಆಕ್ಸಿಡೆಂಟ್ ಕೂಡ ಆಗಿದೆ. ಆ ಟೈಮಲ್ಲೂ ಕೂಡ ಈ ಬೌದ್ಧ ಸನ್ಯಾಸಿಗಳು ಅದನ್ನು ಬಿಟ್ಟು ಕೊಡದೆ ಅದಕ್ಕೆ ಚಿಕಿತ್ಸೆ ಎಲ್ಲ ಆಗಿ ವೈದ್ಯರು ಓಕೆ ಅಂದಮೇಲೆ ಅವ್ರ ಜರ್ನಿನ ಮತ್ತೆ ಶುರು ಮಾಡಿದಾರಂತೆ. ಸೊ ಇದೊಂದು ಭಾರತೀಯ ಬೀದಿ ನಾಯಿ. ಆದರೆ ಸಾವಿರಾರು ಕಿಲೋಮೀಟರ್ಗಟ್ಟಲೆ ಬೌದ್ಧ ಸನ್ಯಾಸಿಗಳ ಜೊತೆ ನಡೆದು ಹೋಗ್ತಾ ಇರ್ತಕ್ಕಂಥದ್ದು ಸಾಮಾನ್ಯವಾದ ಸ್ಟೋರಿ ಅಲ್ಲ. ಯಾಕೆಂತಂದರೆ ಭಾರತದ ನಾಯಿಯಲ್ಲಿ ಅಮೇರಿಕದ ವಾಕ್ ಫಾರ್ ಪೀಸ್ ಆ ಪಾದಯಾತ್ರೆಯಲ್ಲಿ ಅದಕ್ಕೂ ಇದಕ್ಕೂ ಲಿಂಕ್ ಮಾಡಿದಾಗ ಅಜಗಜಾಂತರ ವ್ಯತ್ಯಾಸ. ಅದನ್ನು ನೋಡಿದಂಥ ಎಷ್ಟೋ ದೊಡ್ಡ ದೊಡ್ಡ ನ್ಯೂಸ್ ಮೀಡಿಯಾ ಚಾನಲ್ಗಳು ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ದಾವೆ. ಇವತ್ತು NDTV, ಟೈಮ್ಸ್ ಆಫ್ ಇಂಡಿಯಾ, AP ನ್ಯೂಸು, ಹೀಗೆ ಪ್ರಮುಖ ಮಾಧ್ಯಮಗಳ ಗಮನ ಇದು ಸೆಳೆದ್ರಿಂದ ಈ ಒಂದು ಅಲೋಕ ಅನ್ನೋದು ಜಸ್ಟ್ ಒಂದು ನಾಯಿ ಅಲ್ಲ, ಇದೊಂದು ಶಾಂತಿಯ ಸಂಕೇತ ಅಂತಂದ್ಬಿಟ್ಟು ಇಡೀ ದೇಶಗಳಲ್ಲಿ ನ್ಯೂಸ್ ಬರ್ತಾ ಇದೆ. ಇನ್ನು ಈ ಅಲೋಕಳನ್ನು ಈ ಬೌದ್ಧ ಸನ್ಯಾಸಿಗಳು ಸಾಮಾನ್ಯವಾಗಿ ಒಂದು ನಾಯಿ ಥರ ನೋಡ್ತಾ ಇಲ್ಲ, ಅದನ್ನು ಒಂದು ದೇವ್ರ ಥರ ನೋಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಈ ಸನ್ಯಾಸಿಗಳ ದೃಷ್ಟಿಯಲ್ಲಿ ಈ ದೇವರು ಅಂತಂದರೆ ಒಂದು ಮೂರ್ತಿ ಅಲ್ಲ, ದೇವರು ಅಂತಂದರೆ ಅದೊಂದು ಕರುಣೆ. ಅಲೋಕನಲ್ಲಿ ಅವರು ಕಂಡಿದ್ದು ಒಂದು ಸ್ವಾರ್ಥ ಕಾಣಿಸ್ಲಿಲ್ಲ, ಅಥವಾ ಒಂದು ದ್ವೇಷ ಕಾಣಿಸ್ಲಿಲ್ಲ, ಅಥವಾ ಭಾಷೆ ಅನ್ನೋದಂತೂ ಇಲ್ಲವೇ ಇಲ್ಲ. ಯಾಕಂದರೆ ಅದು ಮಾತಾಡೋಕ್ಕೆ ಬರಲ್ಲ. ಆದರೆ ಪ್ರೀತಿ ಇದೆ, ನಿಷ್ಠೆ ಇದೆ, ಸಹನೆ ಇದೆ. ಈ ಕಾರಣಕ್ಕೆ ಅಲೋಕ್ನನ್ನು ಅವರು ಜೀವಂತವಾಗಿರ್ತಕ್ಕಂಥ ಒಂದು ಕರುಣೆಯ ಸಂಕೇತವಾಗಿ ನೋಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇತ್ತು ಅಂತಂದರೆ ಏನನ್ಸುತ್ತೆ ಗೊತ್ತಾ ನನಗೆ, ನಾವು ಮನುಷ್ಯರಿಗೆ ಎಷ್ಟೆಷ್ಟೋ ಭಾಷೆಗಳು ಗೊತ್ತು, ಆದರೆ ಶಾಂತಿ ತರಕ್ಕೆ ಹೋರಾಡ್ತಿದ್ದೀವಿ. ಅದೇ ಮಾತು ಬರದೇ ಇರತಕ್ಕಂಥ ಒಂದೇ ಒಂದು ಬೀದಿ ನಾಯಿ ಇವತ್ತು ಶಾಂತಿಗೋಸ್ಕರ 3700 ಕಿಲೋಮೀಟ್ರ್ ಪಾದಯಾತ್ರೆ, ಅದು ಶಾಂತಿಯ ಪಾದಯಾತ್ರೆಯಲ್ಲಿ ಒಂದು ಕೈ ಜೋಡಿಸಿದೆ ಅಂತಂದರೆ ಇದು ಇಡೀ ವಿಶ್ವಕ್ಕೆ ಸಾರ್ತಾ ಇರ್ತಕ್ಕಂಥ ಒಂದು ದೊಡ್ಡ ಸಂದೇಶ. ನನಗೆ ಅದಕ್ಕೆ ಇದನ್ನು ನೋಡಿದ ತಕ್ಷಣವೇ ಅಂತ ಅನ್ನಿಸ್ತು, ಎಂಥ ಸ್ಟೋರಿ ಅಲ್ವಾ ಅದು. ನಾನು ನನ್ನ ಚಾನಲಲ್ಲಿ ಹೇಳ್ಕೊಳ್ಳೋಕ್ಕೆ ಎಷ್ಟೊಂದು ಖುಷಿಯಾದಂಥ ವಿಚಾರ. ನನಗೆ ನಾಯಿ ಅಂದರೆ ತುಂಬ ಇಷ್ಟ. ಆದರೆ ಒಂದು ನಾಯಿನ ಸಾಕಷ್ಟಕ್ಕೆ ನಮಗಿವಾಗ ಕೆಪಾಸಿಟಿ ಇಲ್ಲ. ಅದನ್ನು ನೆನೆಸ್ಕೊಂಡಾಗ ಎಷ್ಟೋ ಸಲ ಬೇಜಾರಾಗುತ್ತೆ. ಒಂದು ಸಲ ನಾವು ಏನು ಅನ್ಕೊಬಿಡ್ತೀವಿ, ಬೀದಿ ನಾಯಿ ಅಂದ ತಕ್ಷಣ ತಾತ್ಸಾರ ಮಾಡೋಂಥದ್ದನ್ನ ನೋಡಿದ್ದೀವಿ. ಇವನ್ ನಾವು ಕೂಡ ಒಂದೊಂದು ಸಲ ಅದನ್ನು ಮಾಡಿರ್ತೀವಿ.
ಆದರೆ ಒಂದು ಬೀದಿ ನಾಯಿ, ಒಂದು ಭಾರತದ ಬೀದಿ ನಾಯಿ ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದೆ. ಆ್ಯಂಡ್ ಆ ಸಾಧನೆ ಸ್ವಾರ್ಥಕ್ಕಲ್ಲ, ಅದು ಇಡೀ ದೇಶಕ್ಕೆ ಶಾಂತಿ ಸಾರಕ್ಕೆ. ಸೊ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ಯಾಕೆಂದರೆ ಈ ವಿಡಿಯೋ ನೋಡ್ತಾ ಇರೋರಲ್ಲೂ ಕೂಡ ಎಷ್ಟೋ ಜನ ನಾಯಿಗಳನ್ನು ಪ್ರೀತಿ ಮಾಡೋಂಥ ಜೀವಿಗಳಿರ್ತೀರ. ನಿಮಗೆ ಈ ಒಂದು ಅವಲೋಕನ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸೊ ಈ ಕಂಟೆಂಟ್ನ ನೋಡ್ತಾ ಆರಾಮಾಗಿ ಮಲ್ಕೊಳ್ಳಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಶುಭರಾತ್ರಿ. ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.